ಈ ಒಂದು ರಾಮಾಯಣ ಎನ್ನುವಂಥದ್ದು ನಮ್ಮ ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ಬೋದು. ಈ ಕಾವ್ಯದ ಸೃಷ್ಟಿಯೇ ಬಹಳ ಅದ್ಭುತವಾದದ್ದು. ರಾಮಾಯಣದ ಕಥೆಯನ್ನು ಕೇಳದವರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಪ್ರಸಿದ್ಧಿ ಈ ಒಂದು ಕಾವ್ಯಕ್ಕಿದೆ. ರಾಮನ ಕಥೆಯನ್ನು ಕೇಳುವುದೇ ಅದು ಬದುಕಿನ ಒಂದು ಭಾಗ್ಯ ಅಂತ ಹೇಳ್ಬೋದು. ನಮ್ಮ ಬದುಕಿನ ಎಲ್ಲ ಪಾಪಗಳನ್ನು ಪರಿಹರಿಸುವಂಥ ಶಕ್ತಿ ಅದು ರಾಮಕಥೆಯನ್ನು ಕೇಳಿದರೆ ಇದೆ ಅಂತ ಹೇಳಿ ಈ ನಮ್ಮ ಎಲ್ಲ ಪರಂಪರೆಯಲ್ಲಿ ಇದನ್ನೆಲ್ಲ ಹೇಳಿಕೊಂಡು ಬಂದಿದ್ದಾರೆ. ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ ಈ ಒಂದು ರಾಮಾಯಣದ ಕುರಿತಾಗಿ. ಅಕರ್ಣಂ ಅಕರೋಚ್ಛೇಷಂ ಮಿದಿರ್ ಬ್ರಹ್ಮಾಂಡ ಭಂಗದೀಹಿ ಶುತ್ವಾ ರಾಮಕಥಾಂ ರಮ್ಯಂ ಶಿರಕ್ಕಸ್ಯನ ಕಂಫತೆ. ಬ್ರಹ್ಮದೇವರು ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ. ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಆದಮೇಲೆ ಈ ಶೇಷನಿಗೆ ಮಾತ್ರ ಕಿವಿಯನ್ನು ಕೊಡಲಿಲ್ಲ ಅಂತೆ. ಲೋಕದಲ್ಲಿ ಒಂದು ಪ್ರಸಿದ್ಧಿ ಉಂಟು, ಹಾವಿಗೆ ಕಿವಿ ಇಲ್ಲ ಅಂತ. ಬ್ರಹ್ಮದೇವರು ಯಾಕೆ ಈ ಶೇಷನಿಗೆ ಮಾತ್ರ ಕಿವಿಯನ್ನು ಕೊಡಲಿಲ್ಲ ಅಂತ ಹೇಳಿದರೆ, ಶುತ್ವಾ ರಾಮಕಥಾಂ ರಮ್ಯಾಂ, ಅತ್ಯಂತ ಅದ್ಭುತವಾದಂಥ ಈ ರಾಮಕಥೆಯನ್ನು ಕೇಳಿ ಒಂದು ವೇಳೆ ಶೇಷ ತಲೆತೂಗಿ ಬಿಟ್ಟರೆ, ಶೇಷನ ತಲೆಯ ಮೇಲೆ ಶೇಷ ಬ್ರಹ್ಮಾಂಡವನ್ನು ಹೊತ್ತಿದ್ದಾನೆ, ಬ್ರಹ್ಮಾಂಡವೇ ಅದು ಅಲುಗಾಡಬಹುದು, ಬ್ರಹ್ಮಾಂಡವೇ ನಾಶ ಆಗಬಹುದು ಹೇಳುವ ದೃಷ್ಟಿಯಿಂದ ಈ ಭಯದಿಂದ ಬ್ರಹ್ಮದೇವರು ಶೇಷನಿಗೆ ಕಿವಿಯೇ ಕೊಡಲಿಲ್ಲ ಅಂತ ಹೇಳಿ ರಾಮಾಯಣದ ಈ ಮಹತ್ವವನ್ನು ಹೇಳುವಂತಹ ಒಂದು ಮಾತನ್ನೊಬ್ಬ ಕವಿ ಹೇಳ್ತಾನೆ. ಇಂತಹ ರಾಮಾಯಣದಲ್ಲಿ ಒಂದು ಭಾಗ ಅದು ಸುಂದರಕಾಂಡ. ಸುಂದರಕಾಂಡ ಅಂತಂದರೆ, ಸುಂದರ ಅಂದರೆ ಯಾರು ಅಂತ ಕೇಳಿದರೆ, ಸುಂದರ ಅಂದರೆ ಹನುಮಂತ ಅಂತ ಅರ್ಥ. ಇದು ಹನುಮಂತ ದೇವರ ಕಥೆ ಇರುವಂತಹ ಭಾಗ ಇದು, ಈ ಒಂದು ಸುಂದರಕಾಂಡ. ಅಷ್ಟು ಮಾತ್ರವಲ್ಲ, ಸುಂದರನಾದಂತಹ ರಾಮ, ಸುಂದರನಾದಂತಹ ರಾಮನಿಗಾಗಿ ಇರುವಂತಹ, ರಾಮನ ಸೇವೆಗಾಗಿ ಇರುವಂತಹ ಹನುಮಂತನ ಕಥೆ ಇದು. ಮತ್ತು ಈ ಕಥೆ ಸುಂದರೇ ಸುಂದರೀ ಕಥಾ, ಈ ಕಥೆಯು ಕೂಡ ಅತ್ಯಂತ ಸುಂದರವಾದದ್ದು. ಸುಂದರೇ ಸುಂದರೀ ಸೀತಾ, ಸೀತಾಮಾತೆಗಾಗಿ ಹನುಮಂತ ಈ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಸೀತಾದೇವಿ ಸುಂದರಳಾದವಳು. ಸುಂದರೇ ಖಿನ್ನ ಸುಂದರಂ, ಈ ಒಂದು ಜಗತ್ತಿನಲ್ಲಿ ಇನ್ಯಾವ ಈ ಒಂದು ಸೌಂದರ್ಯ ಇರಲಿಕ್ಕೆ ಸಾಧ್ಯ ಅಂತ ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ. ಸಮಗ್ರ ವಾಲ್ಮೀಕಿ ರಾಮಾಯಣದಲ್ಲಿ ಒಟ್ಟು 68 ಅಧ್ಯಾಯಗಳಲ್ಲಿ ಈ ಒಂದು ಸುಂದರಕಾಂಡವನ್ನು ನಿರೂಪಣೆ ಮಾಡಿದ್ದಾರೆ. ಸಮಗ್ರ ಸುಂದರಕಾಂಡದ ಈ ಹಾರ್ದವನ್ನು, ಸುಂದರಕಾಂಡ ಏನು ಹೇಳಲಿಕ್ಕೆ ಹೊರಟಿದೆ ಅನ್ನೋದನ್ನು ಸತ್ಯಧರ್ಮ ತೀರ್ಥರು ಕೇವಲ ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಚತುರ್ಥಜಃ ಪಂಚಮಗಃ ದೃಷ್ಟ್ವಾತು ಪ್ರಥಮಾತ್ಮಜಾಂ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಂ ಅತರತ್ ಪುನಃ. ಸತ್ಯಧರ್ಮ ತೀರ್ಥರು ಬಹಳ ಸ್ವಾರಸ್ಯಪೂರ್ಣವಾಗಿ ಇದನ್ನು ವರ್ಣನೆ ಮಾಡ್ತಾರೆ. ಪಂಚತತ್ವಗಳನ್ನು ಇಟ್ಟುಕೊಂಡು ಇಲ್ಲಿ ಈ ಒಂದು ರಾಮಾಯಣದ ಸುಂದರಕಾಂಡವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪಂಚತತ್ವಗಳು ಅಂತ ಹೇಳಿದರೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ. ಭೂಮಿ, ನೀರು, ಗಾಳಿ, ಅಗ್ನಿ, ಬೆಂಕಿ, ಈ 5 ತತ್ವಗಳನ್ನು ಇಟ್ಟುಕೊಂಡು ಸುಂದರಕಾಂಡದ ಕಥೆಯನ್ನು ಹೇಳ್ತಾ ಇದ್ದಾರೆ. ಚತುರ್ಥಜಃ, 4ನೆಯ ತತ್ವ ಅಂದರೆ ಅದು ವಾಯುತತ್ವ. ಚತುರ್ಥಜಃ ಅಂತಂದರೆ ವಾಯುತತ್ವದಿಂದ ಹುಟ್ಟಿದವರು ಯಾರು ಅಂತಂದರೆ ಅದು ವಾಯುದೇವರು, ಹನುಮಂತ ದೇವರು. ಪಂಚಮಗಃ, ಪಂಚಮ ತತ್ವ ಯಾವುದು? ಆಕಾಶ ತತ್ವ. ಈ ಆಕಾಶದಲ್ಲಿ ಹಾರಾಡುತ್ತಾ ಸಂಚಾರವನ್ನು ಮಾಡ್ತಾ ದೃಷ್ಟ ಪ್ರಥಮಾತ್ಮಜಾಂ, ಮೊದಲ ತತ್ವ ಯಾವುದು? ಭೂಮಿ ತತ್ವ. ಭೂಮಿಯಲ್ಲಿ ಸಿಕ್ಕಿದವಳು ಯಾವಳು? ಅದು ಸೀತಾದೇವಿ. ಸೀತಾದೇವಿಯನ್ನು ಕಂಡು ತೃತೀಯಂ ತತ್ರ ನಿಕ್ಷಿಪ್ಯ, 3ನೇ ತತ್ವ ಅದು ಅಗ್ನಿತತ್ವ. ಬೆಂಕಿಯನ್ನು ಲಂಕೆಯಲ್ಲಿ ಉರಿಸಿ ಆ ಒಂದು ಲಂಕೆಯನ್ನು ಬೆಂಕಿಯಿಂದ ಸುಟ್ಟು ದ್ವಿತೀಯಂ ಅತರತ್ ಪುನಃ, 2ನೆಯ ತತ್ವ ಅದು ಜಲತತ್ವ. ಸಮುದ್ರವನ್ನು ದಾಟಿಕೊಂಡು ಬಂದರು ಹನುಮಂತ ದೇವರು ಅಂತ ಹೇಳಿ ಪಂಚತತ್ವಗಳನ್ನು ಇಟ್ಟುಕೊಂಡು ಸತ್ಯಧರ್ಮ ತೀರ್ಥರು ಸಮಗ್ರ ಸುಂದರಕಾಂಡವನ್ನು ಸಂಗ್ರಹ ಮಾಡ್ತಾರೆ.